ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇದು ಈಗಿಂದಲ್ಲ, ಭಾಳ ಹಳೆಯದಿಂದ ಮೊದಲಿಂದ ಇವರು ಇದೇ ಹಿಂದೂ ವಿರೋಧಿಯನ್ನ ರಾಮನನ್ನು ಬೆಂಬಲಿಸಲಿಲ್ಲ, ಇವರು ಬಾಬರನ್ನು ಬೆಂಬಲಿಸಿದರು. ರಾಮ ಕಾಲ್ಪನಿಕ ವ್ಯಕ್ತಿ, ರಾಮ ಅಸ್ತಿತ್ವದಲ್ಲಿಲ್ಲ, ರಾಮಾಯಣ ಇಲ್ಲ ಅನ್ನುವಂಥದ್ದನ್ನು ಅಫಿಡವಿಟ್ ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಬರೆದು ಕೊಡ್ತಾರೆ ಅಂತಂದರೆ ಇನ್ನೇನು ಬೇಕು ಇದಕ್ಕಿಂತ ಹೆಚ್ಚಿನ. ಅದಕ್ಕೆ ನಾನು ಹೇಳೋದು, ಈ ಸಿದ್ದರಾಮಯ್ಯನವರು ಕೂಡ ಅಷ್ಟೇ, ಈಗ ನೆನಪಾಗಿದೆ, ರಾಮನ ನೆನಪಾಗಿದೆ. ಈಗ ನಿಮ್ಮ ಬೂಟಾಟಿಕೆ, ನಿಮ್ಮ ಈ ನಾಟಕ, ನಿಮ್ಮ ಢೋಂಗಿತನ ಗೊತ್ತಾಗಿದೆ. ನೀವು ಎಷ್ಟೇ ಜೈ ಶ್ರೀರಾಮ್ ಹೇಳಿದ್ರು ಯಾರೂ ಒಪ್ಪೋದಿಲ್ಲ. ನೀವು ಹಿಂದುತ್ವ ನಾನು ಒಪ್ಪೋದಿಲ್ಲ, ಹಿಂದೂಗಳನ್ನು ಒಪ್ಪೋದಿಲ್ಲ ಅಂತ ಹೇಳಿದಂಥವ್ರು. ನಾವು ಗಾಂಧಿ ರಾಮನ ಒಪ್ತೀವಿ. ಗಾಂಧಿ ರಾಮ ಅಂತಂದ್ರೆ ಯಾರು? ಗಾಂಧಿ ರಾಮ ಅಥವಾ BJP ರಾಮ, RSS ರಾಮ ಅಂತನ್ನುವಂಥದ್ದಿಲ್ಲ. ರಾಮ ಇರೋದು ಒಬ್ಬನೇ, ಮರ್ಯಾದಾ ಪುರುಷೋತ್ತಮ ಅಂತನ್ನುವಂಥದ್ದು ಒಬ್ಬನೇ ರಾಮ ಇರೋದು. ನೀವು ಗಾಂಧಿ ರಾಮ ಅಂತ ಒಪ್ಪೋದಾದರೆ ಹಾಗಾದ್ರೆ ಗಾಂಧಿಯ ಸರಳತೆ, ಗಾಂಧಿಯ ಮದ್ಯಪಾನ ನಿಷೇಧ, ಗಾಂಧಿಯ ಮತಾಂತರ ನಿಷೇಧ ಅದನ್ನು ಆಚರಣೆ ಮಾಡಿ ಊಟಾಟಿಕೆ ಮಾಡ್ತಾರೆ. ನಾಚಿಕೆ ಆಗೋದಿಲ್ಲ ನಿಮಗೆ? ಏನು ಬೇಕಾದ ಓಟಿಗೋಸ್ಕರ ಏನು ಬೇಕಾದ ಮಾಡ್ಬೋದು, ಅಧಿಕಾರಿಗೋಸ್ಕರ ಏನು ಬೇಕಾದ ಮಾತಾಡ್ಬೋದು ಅಂತನ್ನುವಂಥದ್ದು ಸರಿಯಲ್ಲ. ನೀವು ನಿನ್ನೆ ದಾವಣಗೆರೆ, ನಿನ್ನೆ ಎಲ್ಲೋ ಒಂದು ಕಡೆಗೆ ಚಿತ್ರದುರ್ಗದಲ್ಲಿ ದೇಶದ ಮೊದಲ ಪ್ರಥಮ ನಾಗರಿಕ ಆದಂಥ ಒಬ್ಬ ಬುಡಕಟ್ಟು ಜನಾಂಗದ ಅತ್ಯಂತ ಶ್ರೇಷ್ಠ ಒಬ್ಬ ಮಹಿಳೆಯನ್ನು ಅವಳು ಇವಳು ಅಂತೀರಿ. ಏನಂತ ತಿಳ್ಕೊಂಡಿದ್ದಾರೆ? ನಿಮ್ಮ ಸ್ಥಾನ ಅಂತಂದ್ರೆ ಏನು ಬೇಕಾದ ಮಾತಾಡ್ಬೋದಾ? ಅವಳು ಇವಳು ಅಂದ್ರೆ ಏನು? ಒಂದು ನೀತಿ ನಿಯಮ, ಒಂದು ಮರ್ಯಾದೆ ಅನ್ನುವಂಥದ್ದು ಇಲ್ವಾ ನಿಮಗೆ? ಒಂದು ಬುಡಕಟ್ಟು ಜನಾಂಗ, ನೀವು ಅಹಿಂದದಲ್ಲೇ ಬುಡಕಟ್ಟು ಜನಾಂಗದ ಒಬ್ಬ ಮಹಿಳೆಗೆ ಅವಮಾನ ಮಾಡಿದರೆ ನಿಮ್ಮ ನಿಯತ್ತು ಗೊತ್ತಾಗುತ್ತೆ ನಿಮಗೆ. ನೀವು ರಾಜಕೀಯ ಬೇಕಷ್ಟೇ ವಿನಃ ಅವರ ಹಿಂದುಳಿದವರದ ಅಭಿವೃದ್ಧಿ, ಅವರ ಸುಖವಾಗಿರ್ಬೇಕು ಅನ್ನುವಂಥದ್ದು ಎಳ್ಳಷ್ಟು ನಿಮ್ಮಲ್ಲಿಲ್ಲ. ಇದೇ ಸಾಕ್ಷಿ ಆಗುತ್ತೆ. ಕ್ಷಮೆ ಬೇಡಿ, ಬರೇ ನೀವು ನಾನು ವಿಷಾದ ಅಲ್ಲ, ಕ್ಷಮೆ ಬೇಡಿ. ಅಂಥ ಒಂದು ನೀತಿಗೆಟ್ಟ ವಿಚಾರವನ್ನ ಇವತ್ತು ನೀವು ಒಂದು ಒಳ್ಳೆ ಸ್ಥಾನದಲ್ಲಿದ್ದಂಥವ್ರು ಈ ರೀತಿ ಹೇಳೋಕೆ ಸರಿಯಲ್ಲ ಅಂತನ್ನುವಂಥದ್ದು ನಿಮ್ಗೆ ಶೋಭೆ ತರುವಂಥದ್ದು ಅಲ್ಲ.